ಆ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಹಾಕಿದಾಗ ನಿಮಗೆ ಕರ್ತನು ಬೇಲಿಯಾಗಿರುತ್ತಾನೆ, ಕೋಟೆಯಾಗಿರುತ್ತಾನೆ, ದುರ್ಗವಾಗಿರುತ್ತಾನೆ. ನೀವು ಕೈ ಹಾಕಿದ ಕೆಲಸವು ನಿಮಗೆ ಸಫಲವಾಗುತ್ತದೆ. ಕೆಡುಕನು ನಿಮ್ಮ ಗುಡಾರದ ಬಳಿಗೆ ಆತನು ಬರುವುದೇ ಇಲ್ಲ. ಉಪದ್ರವವು ನಿನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಯಾಕಂದ್ರೆ ಪಾರಾತ್ಮರ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುತ್ತೆ ಇಲ್ಲ. ಯು ಆರ್ ಎ ಪ್ರಾಸ್ಪರಸ್ ಮ್ಯಾನ್, ಬ್ಲೆಸ್ಡ್ ಮ್ಯಾನ್, ಅನಾಯಿಂಟೆಡ್. ಥ್ಯಾಂಕ್ ಯು ಜೀಸಸ್. ಹೇಳ್ರಿ, ಯೇಸುವಿನ ನಾಮದಲ್ಲಿ ಎಲ್ಲ ಸುಳ್ಳುಗಳನ್ನು ಯೇಸುವಿನ ನಾಮದಲ್ಲಿ ನಾನು ತಿರಸ್ಕರಿಸ್ತಾ ಇದ್ದೇನೆ. ನಾನು ಕೈ ಹಾಕಿದ ಕೆಲಸವು ನನಗೆ ಸಫಲವಾಗುವುದು. ಅಭಿವೃದ್ಧಿಯು ನನ್ನದಾಗಿದೆ, ಜ್ಞಾನವು ನನ್ನದಾಗಿದೆ, ಸಮೃದ್ಧಿಯು ನನ್ನದಾಗಿದೆ, ಆರೋಗ್ಯವು ನನ್ನದು. ಐ ರಿಫ್ಯೂಸ್ ಟು ಬಿ ಸಿಕ್. ರೋಗವನ್ನು ನಿರಾಕರಿಸ್ತೇನೆ, ವ್ಯಾಧಿಗಳನ್ನು ನಿರಾಕರಿಸ್ತೇನೆ, ಚಿಂತೆಗಳನ್ನು ನಿರಾಕರಿಸ್ತೇನೆ, ಭಯವನ್ನು ನಾನು ನಿರಾಕರಿಸ್ತೇನೆ, ಸುಳ್ಳುಗಳನ್ನು ನಿರಾಕರಿಸ್ತೇನೆ. ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು. ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಹೇಳ್ರಿ, ನಾನು ಕಾಲಿಟ್ಟ ಜಾಗದಲ್ಲಿ ಯೇಸುವಿನ ನಾಮದಲ್ಲಿ ನನ್ನ ಅಧಿಕಾರ ನಡೆಯುತ್ತದೆ. ನನ್ನ ಮನೆಯ ಸುತ್ತಲೂ ದೇವದೂತರ ದಂಡನ್ನು ಇಳಿದು ನೀನು ಕಾಪಾಡಿದಿ ಕರ್ತಾನೆ. ಅದಕ್ಕೋಸ್ಕರ ಸ್ತೋತ್ರ. ಯಾವ ತಿರುಗುವ ಸ್ವರವನ್ನು ನಾನು ಕೇಳುವುದೇ ಇಲ್ಲ. ಹಲ್ಲೆಲೂಯ. ನನ್ನ ಮಕ್ಕಳು ದೇವರಿಂದ ಶಿಕ್ಷಿತರಾಗುವರು. ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮ ಉಂಟಾಗುವುದು. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭವೇ ಉಂಟಾಗುವುದು. ನನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದೇ ಇಲ್ಲ, ಜಯಿಸುವುದೇ ಇಲ್ಲ. ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಆತ ನನ್ನ ಗೌರವಕ್ಕೆ ಆಧಾರನು, ಆತ ನನ್ನ ತಲೆಯನ್ನು ಮೇಲಕ್ಕೆ ಎತ್ತುವ ಆತನು. ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. ಅಭಿಷೇಕವು ನನ್ನ ಒಳಗಿದೆ. ಕ್ರಿಸ್ತನ ಜೀವವು ನನ್ನ ಒಳಗಿದೆ. ಆರೋಗ್ಯವು ನನ್ನ ಒಳಗಿದೆ. ರೋಗವನ್ನು ನಾನು ತಿರಸ್ಕರಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಇನ್ ಜೀಸಸ್ ನೇಮ್. ಕರ್ತನಿಗೆ